ಈ ದಿನದ ನುಡಿಮುತ್ತು. ತಮಿಳುನಾಡು ಅಕ್ಕಿ, ಆಂಧ್ರ ಅಕ್ಕಿ, ರಾಜಸ್ಥಾನ ಅಕ್ಕಿನ ತಂದು ಬೆಂಗಳೂರು ಮಿಕ್ಸ್ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ನಾನು 2021 ಹೇಳ್ತಾನೆ ಇದ್ದೀನಿ, ಮುಂದಕ್ಕೆ ಕ್ಲೈಮೇಟ್ ಇಲ್ಲ, ಕೆಟ್ಟೋಗಿರೋ ವೆದರು, ಅಕ್ಕಿ ಬಿಡಕ್ಕಾಗಲ್ಲ, 7 ಅವರ್ 8 ಅವರ್ ಒಳ್ಳೆ ಕ್ವಾಲಿಟಿ ಅಕ್ಕಿ ಅನಾರಿಗಳನ್ನ ಸೇರಿಸಿ ಅಂತ ಹೇಳಿದೆ. ಇದ್ರ ಲೆಕ್ಕಕ್ಕೆ ಯಾಕೆಂದ್ರೆ ಮೇನ್ ತಿಳ್ಕೊಬಿಡಿ, ಸೆಂಟ್ರ್ ಪುತ್ಲಿ ಏನಿದೆ ಅದು ಕರೆಕ್ಟಾಗಿ 4 ಮೂಲೆಗೂ ಇದು ಮಾಡ್ಕೋಬೇಕು. ಅದು ಇಲ್ಲ, ಇದು ಹಿಂಗಿಲ್ಲ ಅಂತಾರೆ, ಅದು ಹೇಳಕ್ಕೆ ಹೋಗ್ಬೇಡಿ. ಗರಿ ಚೇಂಜ್ ಇದೆ, ಅದರದ್ದೇ ಆದ ವಿಧಾನಗಳಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚೇತನ್. ಈ ಬಾರಿ ಒಳ್ಳೊಳ್ಳೆ ಸೀಲ್ಗಳು ನಡೀತಾ ಇರೋ ಕಾರಣ ಅಷ್ಟು ಲಾಫ್ಟ್ಗಳಿಗೆ ನಾನು ವಿಸಿಟ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಕೆಲವೊಂದು ಸೇಲ್ಸ್ ವಿಡಿಯೋಗಳಿಗೆ ಹೋಗ್ಬೇಕಾದ್ರೆ ಸಮ್ಟೈಮ್ಸ್ ಒಂದೊಂದು ಸೇಲ್ಸ್ ವಿಡಿಯೋಗಳು ಡಿಲೇ ಮಾಡ್ತಾರೆ. ಸರ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಬರಕ್ಕಾಗತ್ತೆ ಅಂತ. ಅಂತ ಟೈಮಲ್ಲಿ ಹೊರಟಿರ್ಬೇಕಾದ್ರೆ ಏನಾದ್ರೂ ಎಲ್ಲಿ ನಾವು ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಹಂಗೆ ಇರ್ಬೇಕಾದ್ರೆ ಇವತ್ತೊಂದು ಸೇಲ್ಸ್ ವಿಡಿಯೋ ಇತ್ತು, ಆಲ್ರೆಡಿ ಅದು ನಮ್ಮ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ. ಇನ್ನೇನು ಅವರು ಡಿಲೇ ಮಾಡ್ತೀನಿ, ಒಂದು 12ವರೆಗೆ ಬನ್ನಿ ಅಂದ್ರು. ಸೊ ಆಲ್ರೆಡಿ ನಾನು 10 o'clock ಮನೆ ಬಿಟ್ಬಿಟ್ಟಿದ್ದೆ. ಏನ್ ಮಾಡೋದು ಅಂತ ಸುಮ್ನೆ ಹಂಗೆ ನಿಧಾನಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಒಬ್ರು ಫೋನ್ ಮಾಡಿದ್ರು. ಯಾರು ಅಂತ ಅಂದ್ರೆ, ಯಾರೇ ಅದು ಮುಂದೆ ನಿಮ್ಗೆ ಗೊತ್ತಾಗುತ್ತೆ, ಆಲ್ರೆಡಿ ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಅವ್ರು ಫೋನ್ ಮಾಡಿ, ಏನ್ ಸರ್ ನಮ್ಗೆ ನೋಡಕ್ಕೆಲ್ಲ ಬರಲ್ವಾ ಅಂತ ಅಂದ್ರು. ಸರ್ ಬರ್ತೀವಿ ಹೇಳಿ ಸರ್, ಲೊಕೇಶನ್ ಕಳ್ಸಿ ಅಂದಿದ ತಕ್ಷಣ ಕಳ್ಸಿದ್ರು. ಸೊ ಹೋಗ್ತಾ ಇದ್ದೀನಿ ಅವ್ರ ಮನೆಗೇನೆ. ಸೊ ಏನಿಲ್ಲ, ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ ಬಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ವಿಡಿಯೋ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಇವತ್ತೇನಾದ್ರೂ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಷಯ ತಿಳ್ಕೊಳ್ಳೋಣ, ಈ ವ್ಲಾಗ್ ನ ಮಾಡ್ಕೊಂಡು ಹೋಗ್ತಾ ಇದೀನಿ. ಕೇಳೋಣ ಇವತ್ತೇನಾದ್ರು ಒಂದು ಇನ್ಫಾರ್ಮೇಟಿವ್ ಆಗಿ ಏನಾದ್ರು ತಿಳಿಸ್ಕೊಡ್ತೀರಾ ಅಂತ. ನೋಡ್ತಾ ಇದ್ದೀರಾ, ಸೊ ಅವ್ರು ಹೇಳೋರು ಬರ್ಬೇಕಾದ್ರೆ ಯಾವ್ದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಡಿ ಅಂತ. ಬನ್ನಿ ಇವಾಗ ಅವ್ರನ್ನೇ ಮೀಟ್ ಮಾಡೋಣ. ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ, ಆಲ್ರೆಡಿ ಥಂಬ್ನೈಲ್ ಅಲ್ಲಿ ನೋಡಿದ್ರು ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಕ್ಕಿ ತೋರ್ಸಲ್ಲ ಅಂದ್ರೆ ಒಳ್ಳೊಳ್ಳೆ ಅಕ್ಕಿಗಳು ಎಲ್ಲೆಲ್ಲಿ ಇರ್ತಾವ ಅಂತ ನಮ್ಗೆ ಗೊತ್ತಿರಲ್ಲ. ಹುಡುಕ ಬಂದ್ಬಿಡ್ತೀವಿ ನಾವು. ಸಡನ್ಲಿ ಫೋನ್ ಮಾಡ್ಬಿಟ್ರಿ ನೀವು ಬೇರೆ. ಮೊನ್ನೆ ವಿಡಿಯೋ ನೋಡಿದ್ರ ಶಕ್ತಿವೇಲ್ದು ಹೆಂಗನ್ನ ಸರ್? ಚೆನ್ನಾಗೈತ್ರಿ, ಕರೆಕ್ಟ್ ಆಗೈತೆ. ನನ್ನ ಮುಂದೆ ಹುಚ್ಚು ತಲೆಗೂ ಹಾಕಿರೋ ಡೀಲರ್ ಕರೆಕ್ಟ್ ಆಗೈತೆ. ನಿಮ್ ಬಗ್ಗೆ ಹೇಳ್ತಾರಲ್ಲ, ಅವಾಗ ಒಂದು ಸಾಂಗ್ ಬರುತ್ತೆ. ಯಾವ ಸರ್ ಇದು ನೋಡಿ, ಬರ್ತಿದಂಗೆ ಹೆಂಗ್ ಬಿಡ್ತಾ ಇದ್ರೆ. ಅಭಿ ಮಜಾ ಆएगा ना ಬಿಡು. ಸೂಪರ್ ಆಗಿದೆ ಸರ್. 1 hour later. ಸ್ನೇಹಿತರೆ ನೋಡ್ತಾ ಇದ್ದೀರಾ, ನಮ್ಮ ರಮೇಶ್ ಅಪ್ಪ ಅವರು ಫುಲ್ ಸ್ಟಡಿ ಮಾಡೋದಕ್ಕೆ ಎಲ್ಲಾ ಕಲರ್ ಪ್ರಿಂಟ್ಗಳು ತೆಗೆಸ್ಕೊಂಡ್ಬಿಟ್ಟಿದ್ದಾರೆ. ಐಸೈಂದು ಯಾವ್ದಕ್ಕೆ ಏನೇನ್ ಮಾಡ್ಕೊಬೇಕು ಸರ್ ಒಂದ್ ಹೇಳಿ. ಇದನ್ನ ನೀವ್ ತಿಳ್ಕೊಳ್ಳೋದಕ್ ಮಾಡ್ಕೊಂತ ಇದೀರಾ, ಇಲ್ಲ ಬೇರೆಯವ್ರಿಗೆ ತಿಳ್ಸೋದಕ್ ಮಾಡ್ತಾ ಇದೀರಾ? ಏನ್ ಕತೆ? ಎಷ್ಟು ಡೆಪ್ತ್ ಆಗಿ ಅಂದ್ರೆ ನಾನು ಎಲ್ಲೂ ನೋಡಿಲ್ಲ. ಸುಮ್ನೆ ಅಚಾನಕ್ ಆಗಿ ಬಂದೆ, ಎಲ್ಲ ಹೋಯ್ತಾ ಇದ್ದೆ, ಹಿಂಗ್ ಬಂದೆ. ಏನೆಲ್ಲ ಲೈಟ್ ಗೋಲ್ಡ್ ಅನಾರಿ ಇದೇನಿದು ಅಂದ್ರೆ? ಇದೇನಂದ್ರೆ ಒಂದ್ ಅರ್ಥ ಏನಂದ್ರೆ, ಅಕ್ಕಿ ಒಂದೇ ಇರ್ಬೋದು, ನೋಡೋ ವಿಧಾನ ಒಂದು. ಇವಾಗ ಕೆಲವ್ರು ಹೇಳ್ತಾರೆ ಈ ಅಕ್ಕಿ ಬಗ್ಗೆ, ಒಬ್ರು ಹೇಳ್ದಾಗ ತಪ್ಪಾಗಿ ಹೇಳ್ತಾರೆ ಅಂದ್ರೆ ಅದನ್ನ ತಪ್ಪಾಗಿ ಯಾರು ತಿಳ್ಕೊಳಕ್ ಹೋಗ್ಬೇಡಿ. ಅಕ್ಕಿ ಒಂದೇ, 100 ವಿಧಾನ ಅವೆ. ಇವಾಗ ಕಲ್ತಿರೋದು ಯೂನಿವರ್ಸಿಟಿಗಳು ಚೇಂಜ್. ನಾವಂದ್ರೆ ಒಬ್ಬರ ಹತ್ರ ಕಲ್ತಿರ್ಬೋದು, ಗುರು ವಿದ್ಯೆ ಹೇಳ್ಕೊಟ್ಟಿರೋ ಗುರು ಒಬ್ಬರಾಗಿರ್ಬೋದು,
ಕಲಿಯಕ್ಕೆ ಎಲ್ಲಾರ ಹತ್ರ ದೊಡ್ಡ ದೊಡ್ಡ ಲೆಜೆಂಡ್ಗಳ ಹತ್ರ ಕಲ್ತಿರೋದು. ಪ್ರತಿಯೊಬ್ಬೊಬ್ರಿಗೂ ಇವತ್ತಿಗೂ ನಾನು ಹೇಳ್ತಾ ಇರೋದು ದೊಡ್ಡ ಲಿಸ್ಟೇ ಇದೆ ಆಯ್ತಾ. ಅವ್ರ ಹತ್ರ ಹೋಗಿ ಪಾಠ ಕಲ್ತಿರೋದು. ಯಾಕೆ ಅಂದ್ರೆ ಇದು ನಮ್ಮ ಒಂದು ಮೆಮೊರೀಸ್ಗೆ. ನಾನು ಇದನ್ನ ನಾಳೆ ದಿವಸ ಈ ಬರ್ಡ್ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇದೇ ತರ ಮಾಡಿಫಿಕೇಶನ್ ಬರ್ಡ್ ನನ್ನ ಹತ್ರ ಲೈನೇಜ್ ಬರ್ಡ್ಗಳು ಇವಾಗ ನಾನು ಏನಕ್ಕೆ ಈ ತರ ಮಾಡ್ತಾ ಇದೀವಿ ಕಾನ್ಸೆಪ್ಟ್ಗಳು ಅಂದ್ರೆ ನಮ್ಗೆ ಮುಂದಕ್ಕೆ ಮೆಮೊರಿಗೆ. ಇವಾಗ ಈ ಕಣ್ಣು ಬಗ್ಗೆ ಯಾಕೆಂದ್ರೆ ಈ ಕಣ್ಣು ಬಗ್ಗೆ ಬೇರೆಯವ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಮ್ಗೆ ಇದಿಲ್ಲ ಅರಿವಿ, ನಾ ಮಾತಾಡಕ್ ಹೋಗಲ್ಲ. ಇದರಲ್ಲಿ ಆ ಗಂಧ ಗಾಳಿ ತಿಳಿದು ಆಳಿ ಕೀಳಿದು ಇದನ್ನ ಸಾಕತ್ತು ಡಾಕ್ಯುಮೆಂಟ್ರಿಗಳು ನಾವು ಮಾಡ್ಕೊಂತಾ ಇದೀವಿ. ಅಂದ್ರೆ ಇದು ನಮ್ಮ ಮೆಮೊರಿಗೆ, ಇದು ನಮ್ಗೆ ನಮ್ಮ ಮೆಮೊರಿಗೆ. ಯಾಕಂದ್ರೆ ಇದು ಯಾವ್ದೋ ತರದ ಬಿಸ್ನೆಸ್ ಕಾಗಲಿ ಇದಕ್ಕಾಗಲಿ ಅಲ್ಲ. ಇದ್ರಲ್ಲಿ ಏನಿದೆ ಮುಂದಕ್ಕೆ ನಮ್ಗೆ ನಮ್ಮ ಮೊಮ್ಮಕ್ಳು ಯಾರ ಕೇಳ್ದಂತ ಕಾಲಕ್ಕೆ ನಮಗಿರ್ಲಿ ಅಂತ ನಾವ್ ಮಾಡ್ಕೊಂಡಿದ್ವಿ. ಇದು ಪಬ್ಲಿಕ್ಗಾಗ್ಲಿ ಇದನ್ನ ತೋರಿಸಿ ಮುಂದೆ ಏನಾದ್ರು ಇದೆಲ್ಲ ಸ್ಟಡಿ ಮಾಡಿ ಇಕ್ಕಂತ ಇದೀರ. ಸರ್ ಏನ್ ಸರ್ ಇದೆಲ್ಲ ಯಾಕೆಂದ್ರೆ ಒಂದೊಂದು ಇದು ಯಾವ್ದಾವ್ದು ಬಣ್ಣದ ಇದಂದ್ರೆ ಇದು ಒಂದೊಂದು ಕಣ್ಗೂ ಒಂದೊಂದು ಅರ್ಥ ಇದೆ. ಇದು ಓವರ್ ಪೊರ್ವೆ ಅಂತಾರೆ, ಪೊರ್ವೆಗಳು ಅಂತಾರೆ. 12 ಪೊರ್ವೆ ಅಂತ ಯಾವ್ಯಾವ ಪೊರ್ವೆ ಏನೇನ್ ಮಾಡುತ್ತೆ ಅಂತ ನಮ್ ಜನ ಅರ್ಥ ಮಾಡ್ಕೋಬೇಕು. ಕಾರ್ಬನ್ ಇದಕ್ಕೆ ಏನ್ ಮಾಡಿದ್ರೆ ಇದು ಔಟ್ಪುಟ್ ಏನ್ ಬರ್ಬೇಕು. ಇವಾಗ ಇದಕ್ಕೆ ಆ ಕಣ್ ಬರ್ಲೇಬೇಕು. ಒಂದ್ ಸೆಟ್ 2 ಸೆಟ್ ಆ ಕಣ್ ಬರ್ಲೇಬೇಕು. ಅದನ್ನ ನಾವ್ ಮಾಡಿದ್ಕೋ ನಾವ್ ಮಾಡೋ ಶೋಕಿಗೂ ಅದಕ್ಕೆ ಬೆಲೆ ಇದೆ. ನಾವ್ ಹೇಳೋದು ಇವಾಗ ನಾನು ಹೇಳ್ತೀನಿ ಇದಕ್ಕಾಗಿ 2 ಜೊತೆ ಮಾಡಿಸ್ತೀನಿ. ಕಣ್ಣು ಒಂದು ವೇರಿಯೇಷನ್ ಬರುತ್ತೆ, 2 ಕರೆಕ್ಟ್ ಬಂದು ಡಿಫೆಕ್ಟ್ ಬರುತ್ತೆ. ಡಿಫೆಕ್ಟ್ ಬಂದಾಗ ಏನಾಗುತ್ತೆ ಅದನ್ನ ಕೆಲವನ್ನ ತೆಗೆದುಬಿಡ್ತಾರೆ. ಆ ಡಿಫೆಕ್ಟ್ ಬರ್ಡ್ ಅಲ್ಲಿ ಅದೇ ವ್ಯಾಲ್ಯೂಬಲ್ ಬರ್ಡ್ ಅದು ನಮ್ಮ ಒಂದ್ ಲೆಕ್ಕ. ಅದರಲ್ಲೇ ಒರಿಜಿನಾಲಿಟಿ ತೆಗಿಬಹುದು. ನಾವು ಏನಂದ್ರೆ ಅನಲೈಸ್ ಮಾಡಿ ಇಟ್ಟಿರೋದು ಸಾಕಷ್ಟು ಈಗಲೂ ಮಾಡ್ತಾನೆ ಇದ್ದೀವಿ. ನಾನು ಎಲ್ಲರಿಗೂ ಒಂದು ಕ್ಲಾರಿಫೈ ಕೊಡೋದು, ಇವಾಗ ಏನಂದ್ರೆ ಒಂದು ಅಕ್ಕಿ ಅಂದಮೇಲೆ ಅದರದ್ದೇ ವಿಧಾನಗಳು. ಇವಾಗ ನನ್ನ ಪಾಠದಲ್ಲಿ ನಾನು ಕಲ್ತಿರೋ ವಿಧಾನದಲ್ಲಿ ಸಾಕಷ್ಟು ಎಲ್ಲ ನೋಡಿ ಏಳು ಬೀಳು ನೋಡಿರೋದ್ರಿಂದ ನನಗೆ ಗೊತ್ತಿದೆ. ಇವಾಗ ಕೆಲವರು ಹೇಳ್ತಾರೆ ಇಲ್ಲ ಇದು ಹಿಂಗಿಲ್ಲ ಅಂತಾರೆ. ಅದು ಹೇಳಕ್ಕೆ ಹೋಗ್ಬೇಡಿ, ಗರಿ ಚೇಂಜ್ ಇದೆ, ಅದರದ್ದೇ ಆದ ವಿಧಾನಗಳಿದೆ. ಇವಾಗ ನಾನಂದ್ರೆ ಅಲ್ಲೆಲ್ಲ ಯೂನಿವರ್ಸಿಟಿಗಳು ಕಲ್ತಿರೋದು ಈಗಲೂ ಪ್ರೆಸೆಂಟ್ ಹೋಗಿ ಕಲಿತಾ ಇದೆ. ಒಬ್ಬೊಬ್ರು ಒಂದೊಂದು ಪ್ಯಾಟರ್ನ್ಗಳು ಅಕ್ಕಿಗಳಿದೆ. ಇವಾಗ ಈ ಪ್ಯಾಟರ್ನ್ ಅಕ್ಕಿ ಇಲ್ಲ, ಈ ಪ್ಯಾಟರ್ನ್ ಅಕ್ಕಿ ಇಲ್ಲ ಅಂತ. ಇವಾಗ ಅದಕ್ಕೆ ನಾನು ಹೇಳೋದು ಯಾವ ಕಣ್ಣಿಗೆ ಏನ್ ಮಾಡಿದ್ರೆ ಏನ್ ಬರುತ್ತೆ ಅದನ್ನ ಔಟ್ಪುಟ್ ಇದು ಬರ್ಲೇಬೇಕಿದು. ಇದು ಬಂದಾಗ್ಲೇ ಇದು ಲೆಕ್ಕ ಇದು ನಮ್ಗೆ ಈ ತರ ಬರುತ್ತೆ. ಇದೆಲ್ಲ ಹಳೆ ಕಣ್ಗಳನ್ನ ಈ ಕಣ್ಗಳಲ್ಲಿ ನೋಡ್ಕೊಳ್ಳಿ. ನಾಟ್ ಮ್ಯಾಚ್ ವಿತ್ ಗೋಲ್ಡ್ ಶೇಡ್ ನೋಡ್ಕೊಳ್ಳಿ. ಸುಮ್ನೆ ಜಸ್ಟ್ ಬ್ಲಡ್ ಅನಾರಿಗೆ ನಾಟ್ ಟು ಮ್ಯಾಚ್ ವಿತ್ ಗೋಲ್ಡ್ ಶೇಡ್ ಅಂತ ಹಾಕಿದಿರ. ಅಂದ್ರೆ ನಿಮ್ ರೆಫರೆನ್ಸ್ ಗೆ ನೀವು ಮಾಡ್ಕೊಂಡ್ಬಿಟ್ಟಿದ್ರ. ಖಂಡಿತ ಅದು ಮೆಮೊರಿ ಬೇಕದು. ಈ ತರ ಸಾಕಷ್ಟು ನಾವು ಮಾಡ್ಕೊಂಡಿದೀವಿ. ಕಣ್ಣನ್ನೋದೇನ್ ಸಾಮಾನ್ಯ ಅಲ್ಲ ಸರ್. ಕಣ್ಣನ್ನೋದು ಸುಮಾರು ಅಂಶಗಳಿದೆ. ಸುಮ್ನೆ ಹೇಳೋರು ಹೇಳ್ಬೋದಷ್ಟೇ, ಅಂಶಗಳು 106 ಇದು ಸಾದಾ ಬ್ರೀಡ್ ಅಂತನಾ? ಇಲ್ಲ, ಇದು ಪ್ಲೈನ್ ಐಸ್ ಅಂತಾರೆ. ಇದು ಇನ್ವ್ಯಾಲ್ಯೂ ಬರ್ಡ್ ಅಂತಾರೆ. ಇದ್ರಲ್ಲಿ ಏನಾದ್ರು ಒಂದು ಅಂಶ ಇರುತ್ತೆ. ಇರೋದ್ರಲ್ಲಿ ಒಂದು ಅಂಶ ಇರುತ್ತೆ ನೋಡಿ. ಇದು ನೋಡಕ್ಕೆ ಇದು ಪ್ಲೈನ್ ಐಸ್ ತರ ಇದೆ. ಇದ್ರಲ್ಲಿ ಒಂದು ಅಂಶ ಇದೆ. ಇದು ರಿಂಗ್ ಬರುತ್ತೆ. ಈ ರಿಂಗ್ ಕಂಪ್ಲೀಟ್ ಆಗಿದೆ, ಇನ್ಕಂಪ್ಲೀಟ್ ಆಗಿದೆ, ಅದನ್ನ ಕರೆಕ್ಟ್ ಆಗಿ ನೋಡಿ ಮ್ಯಾಚಿಂಗ್ ಮಾಡ್ಬೇಕು. ಈ ಒಳಗಡೆದಾಗ್ಲಿ ಈಚೆದಾಗ್ಲಿ ಅದನ್ನ ನೀವು ಯಾವ ರೀತಿ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ಸರ್ ಇದು ಓಕೆ, ಕಲರ್ ಪ್ರಿಂಟ್ ಜೆರಾಕ್ಸ್. ಇವಾಗ ನೋಡಿ ನಾನು ಸಿಂಪಲ್ ಆಗಿ ಒಂದು ಹೇಳಬಲ್ಲೆ. ಇವಾಗ ಕೆಲವ್ರು ಹೇಳ್ತೀರಾ ನೋಡಿ, ಇದೊಂದು ಪಿಲಾಂಕಗಳು. ಇದ್ರಲ್ಲಿ ಈ ಪಿಲಾಂಕಗಳು ನಮ್ಮ ಹತ್ರ ಇದೆ, ನಾವು ಮಾಡ್ಕೊಂಡಿದೀವಿ ಆಯ್ತಾ. ಅದ್ರಲ್ಲಿ ನಾವು ಟೈಮ್ ಕೊಟ್ಟು ನಾವು ಮಾಡ್ಕೊಂಡಿರೋದು ಈ ತರ ಮಾಡ್ಕೊತಾನೆ ಇರ್ತೀವಿ. ನೋಡ್ಕೊಳ್ಳಿ, ಇದು ಆರೆಂಜ್, ಇದು ಎಲ್ಲೋ ಶೇಡ್ ಚೇಂಜಸ್ ಇರುತ್ತೆ. ಅದಿರುತ್ತೆ ನೋಡಿ. ಇದ್ರಲ್ಲಿ ಎಲ್ಲಿದೆ, ಇದ್ರಲ್ಲಿ ಏನಿದೆ ಅದನ್ನ ಮಾರ್ಕಿಂಗ್ ನಾವು ಮಾಡ್ಕೋಬೇಕು. ನೋಡಿ ಇದು ಬಂದು ಪಿಲಾಂಕ, ಇದು ಹೆವಿ ಡಾರ್ಕ್ ಇದೆ. ಇವಾಗ ನಾವೇನ್ ಮಾಡ್ತೀವಿ ಈ ಪಿಲಾಂಕಗಳಲ್ಲಿ ನೋಡ್ಕೊಳ್ಳಿ, ಇದು ಮಾಮೂಲಿ ಆಯ್ತಾ. ಇದಕ್ಕೆ ನಾವೇನ್ ಮಾಡ್ತೀವಿ ನೋಡಿ, ಈ ಕಣ್ಣನ್ನ ತಗೊಂಡು ಈ ಪೊರ್ವೆಗೆ ಸೇರಿಸ್ತೀವಿ. ಇದಕ್ಕೆ ನೋಡಿ ಪಾಸಿಟಿವ್ ಮಾಡ್ತೀವಿ. ಈ ಕಣ್ಣು ತಗೊಂಡ್ಬಂದು ನೋಡಿ ಇಲ್ಲೈತಿ, ಈ ಕಣ್ಣು ಸೇರಿಸ್ತೀವಿ. ಈ ಕಣ್ಣು ಸೇರಿಸ್ತೀವಿ. ಈ ಕಣ್ಣ ಸೇರಿಸ್ತೀವಿ. ಅವಾಗ ಏನಂತಾರೆ ಕೆಲವರು ಪಾಸಿಟಿವ್ ಆಯ್ತಾರೆ. ಪಾಸಿಟಿವ್ ಒಂದ್ಸಲ ನೆಗೆಟಿವ್ ಆಗ್ಬಿಡುತ್ತೆ. ನಮ್ ಜನ ಅನ್ಕೊಂಡಿರೋದು ಇದು ಆಗಲ್ಲ ಅಂತಾರೆ. ಆಗ್ದಿದ್ದು ಯಾವ್ದಿಲ್ಲ. ತಾಳ್ಮೆ, ಅದನ್ನ ಯೂಸ್ ಮಾಡ್ಕೊಳ್ಳೋ ವಿಧಾನ. ಸೊ ನೀವ್ ಹೇಳ್ತಾ ಇರೋದು ತುಂಬಾ ಡೆಪ್ತ್ ಆಳ ಇದೆ. ಅಂದ್ರೆ ತುಂಬಾ ಇಳಿಬೇಕು. ಖಂಡಿತ ಇಳಿಬೇಕು. ಅದನ್ನೇ ನಾನು ಹೇಳ್ತಾ ಇರೋದು ನೋಡಿ. ಇದಕ್ಕೂ ಓವರ್ ಪೊರ್ವೆಗಳು ಅಂತಾರೆ. ಇದು ಪೊರ್ವೆಗಳು ಜಾಸ್ತಿ ಇದೆ. ಇದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಯಾವ್ದಕ್ಕೆ ಔಟ್ಪುಟ್ ಬರ್ಬೇಕು. ಈಗ ಇದಕ್ಕೆ ಯಾವ್ದು ಹಾಕ್ಬೋದು? ಈ ತರ ಇದನ್ನ ನೋಡಿ, ಇದನ್ನ ಬಂದಾಗ ಏನ್ ಮಾಡುತ್ತೆ, ಈ ಬರ್ಡ್ ಇದಕ್ಕೆ ಓವರ್ ಪೊರ್ವೆ. ಇದ್ರಲ್ಲಿ ಅಕ್ಕಿ ಕೂತ್ಕೊಳ್ಳೋದೇ ಇಲ್ಲ, ಎಕ್ಕಿ ಹೋಗ್ಬಿಡುತ್ತೆ. ಇದು ನಮ್ಮವ್ರು ಏನ್ ಮಾಡ್ತಾರೆ, ಇದ್ರದ್ದು ಯಾವ್ದೋ ಒಂದು ಮಾಡಕ್ ಹೋದಾಗ ಏನ್ ಮಾಡ್ತಾರೆ, ಕೆಲಸ ಕೊಟ್ಟಾಗ ಏನ್ ಮಾಡ್ತಾರೆ,
ಆ ಕಣ್ಣಿಗೆ ಆಲ್ಮೋಸ್ಟ್ ಇದನ್ನ ಸೇರಿಸ್ಕೋತೀವಿ. ಸೊ ಫುಲ್ ಇದನ್ನ ಸೇರಿಸ್ಕೋತೀವಿ. ಲೈಟ್ ಗೋಲ್ಡ್ ಸೇರಿಸ್ಕೋತೀವಿ. ಇವಾಗ ಕೆಲವ್ರು ಏನಂತಾರೆ ಪಿಂಕ್ ಅನಾರಿ ಏನ್ ಮಾಡುತ್ತೆ, ಗೋಲ್ಡ್ ಅನಾರಿ ಏನ್ ಮಾಡುತ್ತೆ ಅಂತಾರೆ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಪಿಂಕ್ ಅನಾರಿ ಬಂದು ಮನೆ ಬಿಡಲ್ಲ. ಮನೆ ಯಾವುದೇ ಕಾರಣಕ್ಕೂ ಅಕ್ಕಿ ಮನೆ ಬಿಡಲ್ಲ. ಪಿಂಕ್ ಅನಾರಿ ಇರೋದು ಆಯ್ತಾ. ಗೋಲ್ಡ್ ಶೇಡ್ ಬಂದು ಯಾಮರ್ರೆ ಮನೆ ಬಿಡುತ್ತೆ ಆಯ್ತಾ. ಗೋಲ್ಡ್ ಶೇಡ್ ಅಲ್ಲಿ ಮನೆ ಬಿಡುತ್ತೆ. ಪಿಂಕ್ ಅನಾರಿಲಿ ಯಾವುದೇ ಕಾರಣಕ್ಕೂ ಇವ್ರು ಯಾವ ಅಕ್ಕಿ ನಾಲ್ಕು ಸೇರಿಸಿರ್ತಾರೋ ಆ ಅಕ್ಕಿಗೆ ಮಾಡಿದಾಗ ಏನ್ ಮಾಡುತ್ತೆ, ಮನೆ ಹಿಡ್ಕೊಳ್ಳುತ್ತೆ. ಪಿಂಕ್ ಅನಾರಿ ಕೆಲಸ ಮಾಡೋದೇ ಮನೆ ಹಿಡ್ಕೊಳಕ್ಕೆ, ಗೋಲ್ಡ್ ಶೇಡ್ ಬರೋದೇ ಪ್ಲೈಯಿಂಗಿಗೆ. ಒಟ್ನಲ್ಲಿ ಅನಾರಿ ಇರಬೇಕು. ಅನಾರಿ ಇಲ್ಲದೆ ಅಕ್ಕಿ ಇಲ್ಲ. ಈಗ ಕಾಳೇಗೌಡ ಕುಮಾರ್ ಅವರು ವಿಡಿಯೋದಲ್ಲಿ ಅವ್ರು ಹೇಳಿದಾರೆ ಅವರ ಲೈನ್ ಇರಲೇಬೇಕು. ಅನಾರಿ ಇಲ್ಲದೆ ಇಲ್ಲ. ಹಳೆ ಅಕ್ಕಿಗಳಲ್ಲಿ ಅನಾರಿನೇ ಇದ್ದಿದ್ದು. ನಾನು 2021 ಹೇಳ್ತಾನೆ ಇದ್ದೀನಿ, ಮುಂದಕ್ಕೆ ಕ್ಲೈಮೇಟ್ ಇಲ್ಲ, ಕೆಟ್ಟೋಗಿರೋ ವೆದರು, ಅಕ್ಕಿ ಬಿಡಕ್ಕಾಗಲ್ಲ. 7 ಅವರ್ 8 ಅವರ್ ಒಳ್ಳೆ ಕ್ವಾಲಿಟಿ ಅಕ್ಕಿ ಅನಾರಿಗಳನ್ನ ಸೇರಿಸಿ ಅಂತ ಹೇಳಿದ್ವಿ. ಕರೆಕಾಲ ಅಂದ್ರೆ ಅರಿವಿಲ್ಲ ಇವಾಗ. ಕರೆಕಾಲ ಅಂದ್ರೆ ನೆಗ್ಲೆಟು. ಕರೆಕಾಲ ಅಪ್ಪನ್ ಬಿಟ್ಟಿದ್ದು ಅಕ್ಕಿಗಳು. ಅದ್ರಲ್ಲಿ ನಾವು ಆಲ್ಮೋಸ್ಟ್ ನಮ್ಮ ಹತ್ರ ಇರೋ 100 ಎಲ್ಲ ಕರೆಕಾಲ್ಗಳೇ. ಅವ್ಯಾಕೆಂದ್ರೆ ಅದ್ರಷ್ಟು ಜೀನಿಯಸ್ ಬರ್ಡು ನಾವು ಕಂಡಂಗೆ ನಾವು ಅನ್ಕೊಂಡಂಗೆ ಅದು ಜೀನಿಯಸ್ ಬರ್ಡು. ಒಂದು ಸ್ಟಾರ್ಟಿಂಗ್ ಅಲ್ಲಿ ತಪ್ಪಾಗುತ್ತೆ, ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದೇ ಇಲ್ಲ. ಮನೆ ಬಿಟ್ಟು ಹೋಗಲ್ಲ, ಮನೆ ಹಿಡ್ಕೊಳ್ಳುತ್ತೆ. ಅದರದೇ ಆದ ಒಂದು ಸಣ್ಣ ಸಿಂಟಮ್ಸ್ ಐತಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇವಾಗ ಯಾಕೆ ಎಲ್ಲ ಸತ್ವ ಕಳ್ಕೊಂತ ಇರೋದು, ಕೆಲವ್ರಿಗೆ ಅವ್ರ ಮನ್ಸಿಗೆ ಹರ್ಟ್ ಆಗ್ಬೋದೇನೋ, ಅದನ್ನ ನಾನು ಮುಚ್ಚಿಕ್ಕಂತೂ ಆಗಲ್ಲ. ನಾನೇನು ಓಪನ್, ನನಗೇನು ಇದರಿಂದ ಆಗ್ಬೇಕಾಗಿಲ್ಲ, ಇದರಿಂದ ನನ್ನ ಕಟ್ಟಬೇಕಾಗಿಲ್ಲ. ಮುಂದಿನ ಜನರೇಷನ್ಗೆ ಈಗ ಯಂಗ್ಸ್ಟರ್ಸ್ ಇದ್ದಾರೆ, ಅವ್ರು ನಾನು ಹೇಳೋದು ಇದೇನಂತಾರೆ, ಇದ್ರಲ್ಲಿ ಏನಿಲ್ಲ ಪ್ಲೇನ್ ಗೋಲ್ಡ್. ನಮ್ಮ ಲೆಕ್ಕಾಚಾರದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಪ್ಲೇನ್ ಲೆಕ್ಕ ಅದು. ಇದೇನಾಗಿದೆ, ಪೂಟ್ ಆಗಿ ಈ ಕಂಡೀಷನ್ ಬಂದು ನಿಂತ್ಕೊಳ್ಳುತ್ತೆ. ಪೂಟ್ ಆದ್ರೆ ಈ ಕಂಡೀಷನ್ಗೆ ಅಕ್ಕಿ ಬರುತ್ತೆ, ಗೊತ್ತಾಯ್ತಾ. ಪೂಟ್ ಆದಾಗ ಈ ಕಂಡೀಷನ್ಗೆ ಅಕ್ಕಿ ಬರುತ್ತೆ. ಕಲರ್ ಮೇಲೆ ಕಲರ್ ಕೂತ್ಕೊಂಡಾಗ ಇವಾಗ ಕೆಲವು ಅಕ್ಕಿಗಳನ್ನ ನೀವೇ ನೋಡ್ಕೊಳ್ತೀವಿ. ಇವಾಗ ಕೆಲವು ನೋಡಿರಿ ಪ್ಲೈನ್ ಐಸು ಅಂತಾರೆ ಆಯ್ತಾ. ಪ್ಲೈನ್ ಐಸ್ ಅದ್ ಕಂಡೀಷನ್ ಏನೈತೆ, ಯಾವ ತರ ಕಂಡೀಷನ್ ಅಲ್ಲಿ ಐತದ ಕಣ್ಣು, ಅದನ್ನ ನೋಡಿದೆಲ್ಲ ಪ್ಲೈನ್ ಐಸು, ನೋಡಿದೆಲ್ಲ ಗೋಲ್ಡ್ ಶೇಡ್ ಅನ್ನೋದು, ಚಿನ್ನ ಅನ್ನೋದು, ಅದ್ರ ಗೋಲ್ಡ್ ಶೇಡ್ ಅನ್ನೋದಕ್ಕೆ ಅದು ಸತ್ವ ಅದ್ರ ಮೇಲೆ ಐತೆ. ಅದು ರಾತ್ರಿ ಇಡೀ ಬೆಳಗ್ಗೆ ಆ ಗೋಲ್ಡ್ ಶೇಡ್ ಅನ್ನೋದು ಕಾಣಿಸುತ್ತೆ. ಪಿಂಕ್ ಅನ್ನೋರು ಪಿಂಕ್ ಇದು ಕಾಣಿಸುತ್ತೆ, ಅದು ಕಾಣಿಸುತ್ತೆ. ಸುಮ್ಮನೆ ನೋಡಿದೆಲ್ಲ ಪ್ಲೈನ್ ಐಸು ಸಾಯಂಕಾಲ ಮಧ್ಯಾಹ್ನ ಅಂತಾರೆ. ಅದನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಇವಾಗ ನಾನು ಕೊಡೋದು, ಇವಾಗ ನನ್ನ ಮನೆ ಅಕ್ಕಿಗೆ ನಾನು ಹೇಳಬಲ್ಲೆ, ಅದನ್ನ ಮಾತ್ರ ಹೇಳಬಲ್ಲೆ. ಇವಾಗ ನಾನು ಯಾರ್ದೋ ಮನೆಗೆ ಹೋಗಿ ಅಕ್ಕಿನ ಹಣೆ ಬರಕ್ಕೆ ನಾನು ಬ್ರಹ್ಮ ಅಲ್ಲ. ಶೋಕಲ್ಲಿ ಫುಲ್ ಅರ್ದು ಕುಡ್ದು ಈಗ್ಲೂ ದೊಡ್ಡ ಲೆಜೆಂಡ್ಗಳೇ ಅವ್ರ ಬಾಯಿಲೇ ಹೇಳಿದ್ದಾರೆ, ಇನ್ನ ಕಲಿಯೋದು ಸಾಕು, ನಾನು ಅಂತ ಯಾವುದು ಪಟ್ಟ ಇಲ್ಲ, ನಂಬರ್ 1 ಅಂತ ನಾನು ಯಾವ್ದು ಕಿರೀಟ ತಗೊಳಕ್ಕಾಗಲ್ಲ ಅಂತ ಹೇಳಿದೆ ಆಯ್ತಾ. ಈ ಶೋಕಲ್ಲಿ ನನ್ನ ಒಂದು ಒಪಿನಿಯನ್ ಹೇಳ್ತಾ ಇರೋದು. ಯಾಕೆ ನಾನು ಹೇಳ್ತಾ ಇರೋದೇನಂದ್ರೆ ನಮ್ಮ ಆಳ್ತಕ್ಕೆ ನಾವು ಹೇಳಬಲ್ಲು. ಇವಾಗ ನಾನು ಜನರನ್ನ ಸುಮ್ಮನೆ ನೋಡಿ ಇದು ಸಾಯಂಕಾಲ ಮಧ್ಯಾಹ್ನ ಅನ್ನೋಕ್ಕೆ ತಪ್ಪಾಗುತ್ತೆ. ಇವ್ ನಡೀತಾ ಇರೋದೇ ಹಂಗೆ, ಪ್ರೆಸೆಂಟ್ ಇವ್ ನಡೀತಾ ಇರೋದೇ ಹಂಗಿದೆ. ಅದರಿಂದ ನಾನು ಯಂಗ್ಸ್ಟರ್ಸ್ ಕೇಳ್ತಾ ಇರೋದ್ರಿಂದ ಯಾರನ್ನೋದು ಒಬ್ರ ಹತ್ರ ಹೋಗ್ರಿ, ಒಬ್ರ ಹತ್ರ ಹೋಗಿ ಅವ್ರ ಹತ್ರ ಒಂದಷ್ಟು ವಿದ್ಯೆ ಕಲೀರಿ, ಇನ್ನೊಬ್ರ ಹತ್ರ ಹೋಗ್ರಿ. ಯಾಕೆಂದ್ರೆ ಇದು ಯೂನಿವರ್ಸಿಟಿ ಸೋಕಲ್ ಒಂದ್ ತಿಳ್ಕೊಳ್ಳಿ, ಅಕ್ಕಿ ಬಿಡಕ್ಕೆ 4 ಹೆಜ್ಜೆ ಮುಂದೆ ಹೋಗಿ, ಕಲಿಯಕ್ಕೆ 40 ಹೆಜ್ಜೆ ಹಿಂದಕ್ಕೆ ಬನ್ನಿ ಆಯ್ತಾ. ಹಿಂದಕ್ಕೆ ಹೋಗ್ಬೇಕು. ಇದು ಹಿಸ್ಟ್ರಿ, ಇದು ಸುಮ್ಮನೆ ಅಲ್ಲ, ಹುಡುಗಾಟ ಅಲ್ಲ. ನಾನು ಇನ್ಸ್ಟಾಗ್ರಾಮ್ ಹಾಕೊಂಡು ಸಾಯಂಕಾಲ ಮಧ್ಯಾಹ್ನ ಅನ್ನೋಕ್ಕಲ್ಲ, ಇದು ಹಿಸ್ಟ್ರಿ ಇದು. ಇವಾಗ ನಾನೇ ಹೇಳ್ತಾ ಇದ್ದೀನಿ, ನೀವು ಇದ್ರಲ್ಲಿ ಕೇಳಿ, ತಮಿಳ್ನಾಡು ಅಕ್ಕಿ, ಆಂಧ್ರ ಅಕ್ಕಿ, ರಾಜಸ್ಥಾನ ಅಕ್ಕಿನ ತಂದು ಬೆಂಗಳೂರು ಮಿಕ್ಸ್ ಮಾಡ್ತಾ ಇದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆ ಆಗಲ್ವಾ? ಅಪ್ಪನ್ ಬಿಟ್ಟು ಶೋಕ್ ಮಾಡ್ರಿ. ಶೋಕ್ ಅನ್ನೋದಾದ್ರಿ ತಗೊಂಬಂದ್ಬಿಟ್ಟು ತಮಿಳ್ನಾಡು ಅಕ್ಕಿನ ಹುಟ್ಟಿರೋದು ಕರ್ನಾಟಕದಲ್ರಿ, ಹೊರಗಡೆ ತಂದಿರ್ಬೋದು. ಆ ಲೆಜೆಂಡ್ಗಳು ಮಾಡಿರೋದು ಹುಟ್ಟಿರೋದು ಬೆಂಗಳೂರಲ್ಲಿ, ಗಿರಿಯಾಬಾದ್. ನಾನ್ ಕಂಡಿರೋದು, ನಾನ್ ಕಲ್ತಿರೋದು 4 ಅಣಿ, 1 ಅಣಿಯಿಂದ ನಾನ್ ಶೋಕ್ ನೋಡ್ದವನು. ರಾಗಿ 30 ಪೈಸದಿಂದ 60 ರೂಪಾಯಿ ರಾಗಿ ಶೋಕ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿದೆ. ಒಳ್ಳೆ ಅಕ್ಕಿನ, ಬೆಂಗಳೂರು ಅಕ್ಕಿನೇ ಸೇರಿ, ಬೆಂಗಳೂರಲ್ಲಿ ಇಲ್ದೇ ಇರೋದನ್ನ ಹೋಗ್ಬಿಟ್ಟು ಆಂಧ್ರದಲ್ಲಿ ತರ್ತೀರಾ, ತಮಿಳ್ನಾಡಲ್ಲಿ ತರ್ತೀರಾ, ಮಾರ್ಕೆಟಲ್ಲಿ ಎತ್ಕೊಂಡ್ಬರ್ತೀರಾ. ಇವತ್ತಿಗೂ ತಮಿಳ್ನಾಡಿಂದ ಆಂಧ್ರದಿಂದ ಈಗಲೂ ಅಕ್ಕಿಗಳು ಬರ್ತಾ ಇದೆ. ಯಾಕ್ರಿ ತಂದು ಮಾಡ್ತೀರಾ? ಎಲ್ಲಿ ಹುಟ್ಟೈತೆ ಅಲ್ಲಿಂದ ಅಲ್ಲಿ ಹುಡುಕ್ ಮಾಡ್ರಿ. ನೀನ್ ಯಾರೋ ಅಕ್ಕಿ ತಂದು ಮಾಡಿದ್ರೆ ಒಂದ್ ಹೇಳ್ತೀನಿ ಕೇಳಿ, ಎಲ್ಲಿ ಕೆರಿತೀರ? ಓಪನ್ ಹೇಳ್ತೀನಿ, ನಿಜ ಇಲ್ಲ, ವೇಸ್ಟ್ ಅದು ಸರ್. ಏನ್ ಗೊತ್ತಾ ಸರ್, ನಾನು ಹೇಳ್ತಾ ಇರೋದು ಆಯ್ತು, ನಾನು ಇನ್ನೂ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ರೀ. ಅದಕ್ಕೂ ನನ್ನ ಹತ್ರ ಇದೆ. ಇವಾಗ ನೀವ್ ಹೇಳ್ತೀರಲ್ವಾ, ಇಷ್ಟನ್ನ ನೀವ್ ಯಾಕೆ ಹಿಂಗ್ ಹೇಳ್ತೀರಾ ಅಂದ್ಯಲ್ವಾ, ನೋಡಿ ಈ ಪೊರ್ವೆಗಳು, ಈ ತರ ಪೊರ್ವೆಗಳನ್ನವರು ಏನು ಮಾಡ್ತಾರೆ ಅಂದ್ರೆ, ಓಮರು ಸಾದಾ ಅವ್ರೊಂದು ಲಾಟ್ಗಳು ಇಟ್ಟಿರ್ತಾರೆ. ಯಾವ್ದಕ್ಕೆ ಯಾವ್ದಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಓರ್ ಪರ್ವೆಗಳು, ಸಾದಾಗಳಿಗೂ ಓರ್ ಪರ್ವೆ, ಓಮರ್ಗೂ ಸಾದಾ, ಮತ್ತೆ ಇವಕ್ಕೂ ಅವ್ರದ್ದೇ ಆದ ಒಂದು ಇಕ್ಕವ್ರೆ. ಈ ತರ ಪರ್ವೆಗಳು ಬರೆಸ್ತಾರೆ. ನಾವೇನ್ ಹೇಳೋದು, ಹಳೆ ಅಕ್ಕಿ ಈ ತರ ಇತ್ತು ಅಂತ ನಾವ್ ಹೇಳ್ತಾ ಇದೀವಿ, ಈ ತರ ಹಿಂಗಿರುತ್ತೆ ಅಂತ. ಇದನ್ನ ಅವ್ರು ಮಾಡಿಫಿಕೇಶನ್ ಮಾಡಿ ಜನಕ್ಕೆ ಮೋಸ ಮಾಡ್ತಾ ಇರೋದು. ಈ ಶೇಡ್ ಹಿಂಗ್ ಬರಬೇಕು,
ಇದನ್ನ ಏನ್ ಅನ್ಕೊಂಬಿಟ್ಟವ್ರೆ ನಮ್ ಜನ ಇವೆಲ್ಲ ಫೇಸ್ಬುಕ್ ಅಲ್ಲಿ ಮಾರ್ತಾವ್ರಲ್ಲ, ಈಗಲೂ ಇದೆ. ಈ ಕಣ್ಣಾಕ್ ಮಾರ್ತಾ ಇದಾರೆ. ನಾನು ಹೇಳೋದು ಅದನ್ನ ವ್ಯಕ್ತಿನ ಅವ್ರಿಗೆ ಏನ್ ಕೊಡ್ತಾರೆ, ಹುಟ್ಟಿದಲ್ಲಿ ಕರ್ನಾಟಕದಲ್ಲಿ ಗಿರೇಬಾಜು, ಕರ್ನಾಟಕದಿಂದ ತಂದು ಹುಡುಕಿ ಯಾರನ್ನಾರ ಒಬ್ರು ಕೇಳಿ ಮಾಡಿ. ನಾವು ಅದ್ರ ಬಗ್ಗೆ ಅಡ್ಡಿ ಇಲ್ಲ, ಹುಡುಕಿ ಇಲ್ಲ ಯಾರ ತನ್ನ ಕೊಡೋರ ಹತ್ರ ಅದೇ ತಗೊಂಡು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ತಪ್ಪಾಗಿ ನಾನು ಈಗ ಲಾಂಗ್ ಟೈಮ್ ಆಗುತ್ತೆ ಅಂತಾರೆ. ಈಗ ಕೊಯಮತ್ತೂರು ಅಕ್ಕಿಗಳು ಚೆನ್ನೈಲೆಲ್ಲ ಲಾಂಗ್ ಟೈಮ್ ಆಗುತ್ತೆ ಸರ್. ಅದನ್ನ ತಂದ್ರೆ ನಮ್ಗಲ್ಲೂ ಇದಾಗುತ್ತಲ್ಲ ಅಂತಾರಲ್ಲ ಸರ್. ಅದ್ ಹೆಂಗಾಗುತ್ತೆ ಸರ್, ಇವಾಗ ಹುಟ್ಟಿದೆಲ್ಲಿ ಬರ್ತಿ ಸೃಷ್ಟಿ ಆಗಿದ್ದೆಲ್ಲಿ, ಇಲ್ಲಿಂದ ಹುಡುಕಿ ಇಲ್ಲಿಂದ ಅಲ್ಗೋಗಿರೋದು. ಅವ್ರು ಇಲ್ಲೇ ಬಂದು ಎತ್ಕೊಂಡೋಗಿ ಅಲ್ಲಿ ಮಾಡ್ಕೊಂಡು ಬೆಂಗಳೂರಲ್ಲೇ ಇಲ್ಲ ಅಂತಾರೆ ಅಕ್ಕಿಗಳು. ಯಾರು ಸರ್ ಹೇಳೋರು ಮುಟ್ಟಾಳ್ರು ಸರ್. ಅವ್ರ ಕಣ್ಣು ಕಂಡಿಲ್ವೇನೋ ಅವ್ರು ಮುಟ್ಟಾಳ್ರು ಅಂತೀನಿ. ನಾನು ಓಪನ್ ಆಗಿ ಹೇಳ್ತೀನಿ ಮುಟ್ಟಾಳ್ರು ಅಂತೀನಿ. ಅದು ಯಾವುದು ಇಲ್ಲ ಸರ್. ಈಗಲೂ ಮಾಡ್ಕೊಂಡಿದ್ದಾರೆ, ಈಗಲೂ ಶೋಕ್ ಮಾಡ್ತಾ ಇದ್ದಾರೆ. ಯಾಕೆ ತೋರಿಸ್ಬೇಕಂತ ಏನಾರ ಅಗ್ರಿಮೆಂಟ್ ಹಾಕೊಟ್ಟಿದೀವಾ? ಒಂದಿದೆ ಶೋಕಲ್ಲಿ, ಈ ಕೈ ಮಾಡಿದ್ದೆ ಕೈ ಗೊತ್ತಾಗ್ಬಾರ್ದು ಅಂತ ಒಂದು ಪಾಠ ಇದೆ ಆಗಿನ ಕಾಲದಲ್ಲಿ. ಅದಕ್ಕೆ ಹೇಳೋದು ಶೋಕಲ್ಲಿ ತಗ್ಗಿ ಶೋಕಲ್ಲಿ ಅಂತಾರೆ, ತಲೆ ಎತ್ತಿ ಅಕ್ಕಿ ನೋಡುವಂತ. ಇದನ್ನ ಪಾಠನ ರೂಢಿಸ್ಕೊಡ್ರಿ. ಈ ಪರ್ವೆಗಳನ್ನ ಅವರು ಅಲ್ಲಿ ಆ ಮಾಡಿಫಿಕೇಶನ್ ಅಲ್ಲಿ ಈಗ ನಡೀತಾ ಇರೋದಿದೆ ಸರ್. ನಾನು ನೋಡ್ಕೊಂಡ್ ಬಂದಿದ್ದೀನಿ, ಮಾಡಿದ್ದೀನಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಇವಾಗ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ಅಂತಲ್ಲ. ಇವಾಗ ನಾನು ಒಂದು ಜೊತೆ ಬಿಟ್ಟು ಈ ಸಾಯಂಕಾಲ ಮಧ್ಯಾಹ್ನ ಅಂತ ದಯವಿಟ್ಟು ಕೆಲವ್ರಿಗೆ ಹೇಳ್ತಾ ಇರೋದು ಮಾಡಕ್ ಹೋಗ್ಬಿಡಿ. ಇದು ನನ್ನ ಮನೇಲಿ ನಾನು ಮಾಡ್ಕೊಂಡಿರೋ ಜೊತೆ ಅಕ್ಕಿ ಆಡ್ತಾ ಅಂತ ನೀವು ಮಾಡಿ ಅದನ್ನ ಹೇಳಿ, ಇದನ್ನೇ ಮಾಡಿ ಅಂತ ಯಾರಿಗೂ ರೂಲ್ಸ್ ಮಾಡಕ್ ಹೋಗ್ಬೇಡಿ. ನಾನು ಹೇಳಿ ಪ್ರಾಕ್ಟಿಕಲ್ ಆಗಿ ಹೇಳ್ಬಲ್ಲೆ, ನೋಡಿ ಇದಕ್ಕೆ ಹಿಂಗ್ ಮಾಡ್ಬೋದು, ಇದಕ್ಕೆ ಅದನ್ನ ಹೇಳಬಲ್ಲೆ. ಯಾಕೆಂದ್ರೆ ಅದು ಆ ಅಕ್ಕಿನ ಅನುಭವಿಸ್ತಾರ ಅವ್ರಿಗೆ ಗೊತ್ತಿರುತ್ತೆ. ಇವಾಗ ಆಗ್ತಾ ಇರೋದು ಕನ್ಫ್ಯೂಷನ್ ಇಲ್ಲಿದೆ. ಅವ್ರು ಸಬ್ಜಾಗು ಧೂಮಾಗ ಹಾಕ್ಬಿಟ್ರು. ಇದಿನ್ನೆಲೆ ಏನು, ಈ ಸಬ್ಜಾ ಎಲ್ಲಿಂದ ಬಂತು, ಇದ್ರ ಹಿಸ್ಟ್ರಿ ಯಾವುದು, ಇದನ್ನ ತಿಳ್ಕೊಳ್ಳಿ. ಈ ರೋಷನ್ ಹೆಂಗ್ ಬಂದ್ಬಿಡ್ತು, ಇವಾಗ ಬುರಿಲ್ ಬಂತ, ಸಬ್ಜಾಗಳಲ್ಲಿ ಬಂತ, ಬ್ಯಾಕ್ ಡ್ರಾಪ್ ಗೊತ್ತಿರ್ಬೇಕು, ತಾರಾಗಳಲ್ಲಿ ಬಂತ, ಇದನ್ನ ಅರಿವು ಮಾಡ್ಕೊಳ್ಳಿ. ಇದನ್ನ ಮಾಡಿ. ನೀವು ಅದನ್ನ ಇಷ್ಟು ತಿಳ್ಕೊಳ್ದೆ ನಾನು ಇದು ಸಾಯಂಕಾಲ ಇದು ಮಧ್ಯಾಹ್ನ ಹೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಸುಮಾರು ಡಾಕ್ಯುಮೆಂಟ್ರಿನ ಈ ಅಕ್ಕಿ ಬೆಳಗಿಂದ ಸಾಯಂಕಾಲದವರೆಗೂ ಯಾವ ಮೂವ್ಮೆಂಟ್ ಆಡುತ್ತೆ ಅದರದೇ ಆದ ನಾವು ನಮ್ದೇ ಆದ ಡಾಕ್ಯುಮೆಂಟ್ ಈ ತರ ಸಾಕಷ್ಟು ಮಾಡಿಕೊಂಡಿದ್ದೀವಿ. ನಮ್ಮ ಮೆಮೊರಿಗೆ ಹೇಳ್ತೀನಿ ಅಂದ್ರೆ ಸುಮಾರು ಜನ ಕೇಳಿದ್ದಾರೆ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದಾಗ ಒಂದ್ ಬುಕ್ ಇತ್ತು ನಿಮ್ಮ ಬುಕ್ ನ ಸುಮಾರು ಜನ ನಾನು ಅದನ್ನ ಹೇಳ್ತಾರೆ ಸರ್. ನಾನು ಹೇಳ್ತಾ ಇರೋದು ಶೋಕು ಪೊರ್ವೆಗಳು ಅಂತೀವಿ ನಾವು, ಇದನ್ನ ಪೊರ್ವೆಗಳು ಅಂತೀವಿ. ಯಾವ ಪೊರ್ವೆ ಏನ್ ಮಾಡುತ್ತೆ ಇದನ್ನ ನೀವು ತಿಳ್ಕೊಡ್ರಿ, ಅದನ್ನ ಮಾಡ್ರಿ. ಅದನ್ನ ಮಾಡಬಲ್ಲೆ ನಾನು ಹೇಳಿದೆ ಸರ್. ಒಂದಷ್ಟು ಅಕ್ಕಿಗಳನ್ನ ತೋರಿಸ್ತೀರಾ? ನಾನು ಬಂದಿರೋದಕ್ಕೂ ಒಂದು ಯೂಸ್ ಆಗುತ್ತೆ ಸರ್. ನಮ್ಮ ವ್ಯೂವರ್ಸ್ ಒಂದು ಕೇಳಿ, ಏನೋ ನೀವು ಬಂದಿದ್ದೀರಾ ವರ್ಷಕ್ಕೆ ಒಂದು 10 ಅಕ್ಕಿ 15 ಅಕ್ಕಿ ನಮ್ಮ ಕಡೆಯಿಂದ ಏನೋ ಮಾಡ್ಬೇಕು ಅಂತ ಒಂದ್ ಹೆಲ್ಪ್ ಮಾಡೇ ಮಾಡ್ತೀವಿ. ಕೆಲವರಿಗೆಲ್ಲ ಅಕ್ಕಿಗಳನ್ನ ಕೊಟ್ಟಿದ್ದೀನಿ, ವರ್ಷನೂ ಕೊಡ್ತಾನೆ ಇದ್ದೀನಿ. ಒಳ್ಳೆ ಬೆಲೆಗೂ ಅಂದ್ರೆ ನಾವು 10,000 15,000 ಯಾವ್ದು ಮಾರಲ್ಲ ಸರ್. ಶೋಕಲ್ಲಿ ನಾವು ಕಷ್ಟ ಬಿದ್ದು ಬಂದವರು ಒಂದೊಳ್ಳೆ ರೀಸನಬಲ್ ಬೆಲೆ ಬಂದ್ರೆ ನಮ್ಮ ಹತ್ರ ವರ್ಷಕ್ಕೆ ನಮ್ಮ ಹತ್ರ 5 ತೆಗಿತೀವೋ 10 ತೆಗಿತೀವೋ 15 ತೆಗಿತೀವೋ. ಬೇಕಾದವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಬೇಕು ಅಂದ್ರೆ ನಮ್ಮ ಮಂದಲ್ಲಿ ನಾವು ಅಕ್ಕಿ ಕೊಟ್ಟಿದ್ರೆ ಆ ಅಕ್ಕಿ ಒಂದು ದಾರಿ ಬರೋ ಗಂಟ ನಾವು ಅವ್ರ ಹಿಂದೆ ಇರ್ತೀವಿ. ಯಾಕೆಂದ್ರೆ ನಾನು ಡೀಲರ್ ಅಲ್ಲ, ಸುಮ್ಮನೆ ಫ್ಯಾಷನ್ ಒಂದು ಶೋಕ್ ಬೆಳೆಸೋಕೋಸ್ಕರ ಈ ವರ್ಷನೂ ಸುಮಾರು ಕಡೆ ಅಕ್ಕಿ ಬಿಡಿಸಿದ್ದೀನಿ. ಸುಮಾರು ಕಡೆ ಒಳ್ಳೆ ಟೈಮ್ ಅಕ್ಕಿ ಬಿಡಿಸ. ಕೆಲವ್ರು ಹೇಳಿದ್ದಾರೆ, ಕೆಲವ್ರು ಹೇಳಿದ್ರು ಅದ್ ಕಡ್ಲೆಕಾಳು ಕೊಟ್ಟೆ ಬಿಡ್ಬೇಕು, ಇದೇ ಬಿಡು, ನೀರೇ ಕೊಟ್ಟು ಅಕ್ಕಿ ಬಿಟ್ಟಿದ್ದಾರೆ. ಸುಮಾರು ಕಡೆ 12 ಅವರು ಬಿಡಿಸಿ ಒಳ್ಳೊಳ್ಳೆ ಲಾಂಗ್ ಟೈಮ್ ಹುಡುಗರು ಬಿಟ್ಟಿದ್ದಾರೆ. ಯಾಕೆಂದ್ರೆ ಆ ಕ್ರೆಡಿಟ್ ನಾನು ತಗೊಳಕಲ್ಲ ಸರ್. ನನ್ನ ಅನುಭವ ಕಷ್ಟ ಬಿದ್ದಿರೋದು ಅವರು. ಅದರಿಂದ ಆ ವ್ಯಕ್ತಿಗಳು ಇಂಥವ್ರಿಂದ ಆಯ್ತು ಅಂತ ಅವ್ರ ಬಾಯಲ್ಲಿ ಬರ್ಬೇಕು ಹೊರತು ಅವ್ರ ಕ್ರೆಡಿಟ್ನ ನಾನು ದಯವಿಟ್ಟು ನಾನು ತಗೊಳ್ಳಲ್ಲ. ನಾನೇನೋ ಗೈಡ್ ಮಾಡಿ ನನ್ನ ಹತ್ರ ಇದ್ದ ನನ್ನ ಕ್ಲೈಂಟ್ಗಳಲ್ಲಿ 10 ಅವರು ಬಿಟ್ಟಿದ್ದಾರೆ, 12 ಅವರು ಬಿಟ್ಟಿದ್ದಾರೆ, 12:45 ಅವರು ಬಿಟ್ಟಿದ್ದಾರೆ. ಒಳ್ಳೆ ಲಾಂಗ್ ಟೈಮು ಬಿಟ್ಟಿದ್ದಾರೆ. ಅವ್ರಿಗೆ ಈಗಲೂ ಸದಾ ನನ್ನ ಟಚ್ಚಲ್ಲಿ ಇರ್ತಾರೆ. ನನ್ನ ಟಚ್ಚಲ್ಲಿ ಇದ್ದವ್ರಿಗೆ ಆ ನಂಬರ್ ತೊಗೊಂಡೋಗ್ಬಿಡ್ತೀನಿ. ಮಧ್ಯದಲ್ಲಿ ಬಂದು ಸ್ಕೂಲ್ ಬಿಟ್ಬಿಟ್ಟು ಮಧ್ಯಕ್ಕೆ ಪೀಡ್ ಕಟ್ ಆಯ್ತು ಅಂತ ಓಡೋದವ್ರಿಗೆ ಮತ್ತೆ ಬಂದು ಕೇಳಿದ್ರೆ ಅದಾಗುತ್ತೆ. ಶೋಕಲ್ಲಿ ಕಂಟಿನ್ಯೂ, ಶೋಕಲ್ಲಿ ನೇರವಾಗಿರಿ, ಇಂಡಿಕೇಟರ್ ಹಾಕ್ಬಿಡಿ. ನಾನು ಹೇಳೋದು ಇಂಡಿಕೇಟರ್ ಹಾಕ್ಬಿಡಿ ಸರ್. ಯಾವ್ದಾರು ಅಕ್ಕಿಗಳನ್ನ ತೋರಿಸ್ತೀರಾ ನಿಮ್ಮ ವ್ಯೂವರ್ಸ್ಗೆ? ನಿಮ್ಮ ಅಕ್ಕಿಗಳ ಕಲೆಕ್ಷನ್